ಎಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡೋದಕ್ಕೂ ಮುಂಚೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಪಾರ್ಟ್ 2 ಆಗಿರುತ್ತೆ. ನನ್ನ ಮಗನ ಇವಾಗ ಮಲಗಿಸ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿಬಿಡೋಣ ಪ್ರೆಗ್ನೆನ್ಸಿ ಸ್ಟೋರಿನ ಅಂತ. ಅವ್ನು ಎದ್ದಿದ್ರೆ ನನಗೆ ಯಾವುದೇ ವಿಡಿಯೋ ಮಾಡೋದಕ್ಕಾಗೋದಿಲ್ಲ, ಅವನ್ನೇ ನೋಡ್ಕೊಳ್ಳೋದಾಗೋಗ್ಬಿಡುತ್ತೆ. ಹಾಗಾಗಿ ಅವನ ಮಲಗಿ ಎದ್ದೋಳಷ್ಟರಲ್ಲಿ ವಿಡಿಯೋ ಕಂಪ್ಲೀಟ್ ಮಾಡಿಬಿಡೋಣ ಅಂದ್ಬಿಟ್ಟು ಇದ್ದೆ. ಆ್ಯಂಡ್ ಪ್ಲೀಸ್ ನಾಯ್ಸ್ ಆಗ್ತಿದೆ, ಅಂದರೆ ಗಾಡಿದು ವೆಹಿಕಲ್ಸ್ದೆಲ್ಲ ಸೌಂಡ್ ಬರ್ತಿದೆ, ಪ್ಲೀಸ್ ಇಗ್ನೋರ್ ಮಾಡಿ. ಎಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ ಓಪನ್ ಮಾಡಿದ್ರೆ ನಂದು ಪ್ರೆಗ್ನೆನ್ಸಿ ಫಸ್ಟ್ನೇ ವಿಡಿಯೋ ನಿಮಗೆ ಸಿಗುತ್ತೆ. ಹೋಗಿ ಅದನ್ನು ನೋಡಿ, ಆಮೇಲೆ ಇದನ್ನು ನೋಡಿ, ಆಗ ನಿಮಗೆ ವೀಡಿಯೋಸ್ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಎಸ್, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ನಾನು ವಿಡಿಯೋನ ಅಲ್ಲಿ ಅಮ್ಮ ಮನೆಗೆ ಹೋದಾಗ ಅನ್ನೋ ಒಂದು ಇದರಲ್ಲಿ ಎಂಡ್ ಮಾಡಿದ್ದೆ. ಸೊ ಈಗ ನಾನು ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ಎಸ್, ಕೋವಿಡ್ ಆದಮೇಲೆ ಒಂದು 2 ಮಂತ್ಸ್ ಅಮ್ಮನ ಮನೆಗೆ ಹೋಗಿರಲಿಲ್ಲ. ಆಮೇಲೆ ನಾನು ಹೋಗಿ ಯಾಕನ್ನಿಸ್ತೋ ಏನೋ ಗೊತ್ತಿಲ್ಲ, ಒಂದು ಪೀರಿಯಡು ಪೋಸ್ಟ್ಪೋನ್ ಆಗಿ ಒಂದು 10-15 ಡೇಸ್ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ನಾನು ಪ್ರಗಾನು ತೊಗೊಂಡು ಬಂದು ಚೆಕ್ ಮಾಡಿದೆ. ಬಟ್ ಪಾಸಿಟಿವ್ ಬಂತು. ತುಂಬಾ ವೆಯ್ಟ್ ಮಾಡಿ ಎಷ್ಟೋ ಸರಿ ನಾನು ಪೀರಿಯಡ್ ಮಿಸ್ ಆದಾಗೆಲ್ಲ ನಾನು ಪ್ರಗಾನು ಚೆಕ್ ಮಾಡಿದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳು ಹಾಗೆ ಮಾಡಿರ್ತಾರೆ, ಅವ್ರಿಗೆ ಅನುಭವ ಆಗಿರುತ್ತೆ. ನಾನು ಎಷ್ಟೋ ಸರಿ ಪೀರಿಯಡ್ ಪೋಸ್ಟ್ಪೋನ್ ಆದಾಗೆಲ್ಲ ನಾನು ಚೆಕ್ ಮಾಡಿದ್ದೀನಿ. ಬಟ್ ಅವಾಗೆಲ್ಲನೂ ನೆಗೆಟಿವ್. ಎಷ್ಟೋ ಜನ ಹೆಣ್ಮಕ್ಳಿಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಹಾಗೆ ನನಗೂ ಸಹ ನೆಗೆಟಿವೇ ಬರೋದು. ಸಡನ್ನಾಗಿ ಪಾಸಿಟಿವ್ ನೋಡಿದಾಗ ಅದು ಖುಷಿ ಇದೆಯಲ್ಲ, ಅದನ್ನು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಖುಷಿ ಆಯಿತು. ಆಮೇಲೆ ನಾನು ನೆಕ್ಸ್ಟು ಕುಮಾರಸ್ವಾಮಿ ಲೇಔಟಲ್ಲಿ ಏನು ತೋರಿಸ್ತಾ ಇದ್ನೋ ನಾನು ಡಾಕ್ಟರ್ ಹತ್ರ, ಮಾರುತಿ ಕ್ಲಿನಿಕ್, ಅಲ್ಲೇ ಹೋದ್ಮೇಲೆ ಅವರು ನನಗೆ 1 ವೀಕ್ ಆಗೋಷ್ಟು ಟ್ಯಾಬ್ಲೆಟ್ನ ಕೊಟ್ಟರು. ಆಮೇಲೆ ಸ್ಕ್ಯಾನಿಂಗ್ ಬರ್ಕೊಡ್ತೀನಿ ಇವಾಗ ಬೇಡ ಅಂದ್ಬಿಟ್ಟು 1 ವೀಕ್ ಟ್ಯಾಬ್ಲೆಟ್ ಕೊಟ್ಟರು. ಆವಾಗ 1 ವೀಕ್ ಇದೆಯಲ್ಲ, ಅದು ನನಗೆ ಎಷ್ಟು ಹ್ಯಾಪಿಯಾಗಿ ಕಳೆದೆ ಅಂದರೆ, ಒಂದು ತಾಯ್ತನದ ಒಂದು ಫೀಲ್ ಬರುತ್ತಲ್ಲ, ಹಾಗೆ ನನ್ನ ಮಗು ಇದೆ ಅನ್ನೋ ಒಂದು ಇದರಲ್ಲಿ ನಾನು ಹ್ಯಾಪಿಯಾಗಿ ಕಳೆದೆ ಆ 1 ವೀಕ್ನ. ಆಮೇಲೆ ನೆಕ್ಸ್ಟ್ 1 ವೀಕ್ ಆದಮೇಲೆ ಸ್ಕ್ಯಾನಿಂಗ್ ಬರ್ಕೊಟ್ರು. ಹಾಗೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋದ್ವಿ. ಆಮೇಲೆ ಡಾಕ್ಟರ್ಸು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ತೊಗೊಂಡು ಬಂದು ಕೊಟ್ಟೆ. ಅವರು ನನಗೆ ಇಲ್ಲ, ಪಾಪುದು ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳಿದರು. ಫುಲ್ಲು ಬೇಜಾರಾಯಿತು ನನಗೆ. ಯಾಕೆ ಹಾರ್ಟ್ ಬೀಟ್ ಬಂದಿಲ್ವಾ, ಏನಾಯಿತು ಅಂತ ನಾನು ಆವಾಗ ಡಾಕ್ಟರ್ ಹೇಳಿದ್ರು ನನಗೆ 4-5 ವೀಕ್ ಅಷ್ಟಿದೆ ಪಾಪು, ಇನ್ನು 6 ವೀಕ್ ಆದಮೇಲೆ ಪಾಪುದು ಹಾರ್ಟ್ ಬೀಟ್ ಬರೋದು, ನೋಡೋಣ. ಡಾಕ್ಟರ್ಸ್ ಯಾಕಂದರೆ ಯಾರೂ ಏನು ಸಡನ್ನಾಗಿ ಅವರು ಇದು ಮಾಡೋದಿಲ್ಲ, ವೆಯ್ಟ್ ಮಾಡೋಣ ಅಂತಲೇ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸೂ ಹಾಗೆಯೇ, ಯಾವುದನ್ನೇ ಆಗಲಿ ಸಡನ್ನಾಗಿ ಹಾರ್ಟ್ ಬೀಟ್ ಬಂದಿಲ್ವಾ ಅಬಾರ್ಟ್ ಮಾಡಿಬಿಡೋಣ ಅಂತ ಯಾರೂ ಹೇಳೋದಿಲ್ಲ, ಟೈಮ್ ತೊಗೊಳೋಣ ಅಂತಲೇ ಹೇಳ್ತಾರೆ. ಹಾಗೆ ನನಗೂ ಸಹ ಅವ್ರು ಹೇಳಿದ್ರು, ಇನ್ನೊಂದು ವೀಕ್ ಟೈಮ್ ತೊಗೊಳೋಣ, ನೋಡೋಣ, ಪಾಪು ಹಾರ್ಟ್ ಬೀಟ್ ಬಂದಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಮಾಡೋಣ. ಸೊ ಏನು ವರಿ ಮಾಡಬೇಡ, ದೇವರಿದ್ದಾನೆ ಅಂದ್ಬಿಟ್ಟು ನನ್ನನ್ನು ಕಳಿಸಿದ್ರು. ಸೊ ಆ 1 ವೀಕ್ ಎಷ್ಟು ಹ್ಯಾಪಿಯಾಗಿ ಕಳೆದ್ನೋ. ನೆಕ್ಸ್ಟ್ ವೀಕು ನಾನು ಇವಾಗ ಏನು ಹಾಸ್ಪಿಟಲ್ಗೆ ಹೋಗಿ ಬಂದೋ ಆ ವೀಕ್ನ ತುಂಬಾ ಭಯವಾಗಿ ಕಳೆದೆ, ಟೆನ್ಷನಲ್ಲಿ ಕಳೆದೆ. ಎಷ್ಟು ದೇವ್ರನ್ನ ಬಿಡ್ತಾ ಇದ್ನು ಅವಾಗ, ಹಾರ್ಟ್ ಬೀಟ್ ಬರೋಂಗೆ ಮಾಡಪ್ಪ ಅಂತ. ಬಟ್ ಸ್ಕ್ಯಾನಿಂಗ್ ಹೋದ್ವಿ. ನಾನು ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾಗ ಅವರ ಸ್ಕ್ಯಾನಿಂಗ್ ಮಾಡಾದ್ಮೇಲೆ ನಾನು ಸ್ಕ್ಯಾನಿಂಗ್ ಮಾಡಿದವ್ರನ್ನೇ ಕೇಳಿದೆ, ಪಾಪು ಹಾರ್ಟ್ ಬೀಟ್ ಬಂದಿದೆಯಾ ಅಂತ. ಅವರು ಇಲ್ಲ, ಬಂದಿಲ್ಲ ಅಂತ ಹೇಳಿದ್ರು. ನಿಮ್ಮ ಡಾಕ್ಟರ್ಸ್ನ ಕೇಳಿ ನೆಕ್ಸ್ಟ್ ಏನು ಪ್ರೊಸೀಜರ್ ಮಾಡಬೇಕು ಅವರು ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ತುಂಬಾ ಬೇಜಾರಾಯಿತು, ಸಿಕ್ಕಾಪಟ್ಟೆ ಬೇಜಾರಾಯಿತು. ನನಗೆ ಗೊತ್ತಾಯ್ತು ಆಗಲೇ, ಇನ್ನೇನು ಮಾಡೋಕ್ಕೆ ಸಾಧ್ಯ, ಅಥವಾ ಇನ್ನೊಂದು ವೀಕ್ ನೋಡ್ತಾರಾ, ಇಲ್ಲ ಅಬೋರ್ಷನ್ ಮಾಡಿಸ್ತಾರಾ, ಈ ರೀತಿ. ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಗೆ ರಿಪೋರ್ಟ್ನ ತೋರಿಸಿದೆ. ಅವರು ಇಲ್ಲ, ಬೇಡ, ಇನ್ನೊಂದು ಇವಾಗ ಎಷ್ಟು 3-4 ವರ್ಷದಿಂದ ಕಾಯ್ದಿದ್ಯಾ, ಹೆಲ್ದಿಯಾಗಿರೋ ಬೇಬಿ ಬೇಕು ಅಂತ ಅಲ್ವಾ, ಸೊ ನೆಕ್ಸ್ಟ್ ಆಗುತ್ತೆ, ಇದು ಬೇಡ, ಅಬಾರ್ಟ್ ಮಾಡಿಬಿಡೋಣ ಅಂತ ಹೇಳಿದರು. ತುಂಬಾ ಬೇಜಾರಾಯಿತು, ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಹತ್ಬಿಟ್ಟಿದ್ದೀನಿ ಹಾಸ್ಪಿಟಲಲ್ಲೇನೆ, ಅಷ್ಟು ಬೇಜಾರಾಯಿತು.
ಸರಿ ಅಂದ್ಬಿಟ್ಟು ನಾವು ಡಾಕ್ಟರ್ಸ್ಗೆ ಒಂದು 2 ಅವರ್ಸ್ ಟೈಮ್ ತೊಗೊಂಡ್ವಿ. ನಾವು ಹಾಸ್ಪಿಟಲಲ್ಲೇ ಇದ್ವಿ. ಅಮ್ಮ ಹಸ್ಬೆಂಡು ಎಲ್ಲ ಸ್ವಲ್ಪ ಒಂದು ಟೈಮ್ ತೊಗೊಂಡು ಏನೂ ಮಾಡೋಕ್ಕಾಗಲ್ಲ. ನಾವು ಕಾಯ್ತಿದ್ವಿ ನಿಜಾನೇ, ಬಟ್ ಹಾಗನ್ಬಿಟ್ಟು ನಾವು ಬೇರೆದು ಆಗದಿರೋದೆಲ್ಲ ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅದೇನು ಪಾಸಿಟಿವ್ ಇದೆಯೋ ಅದನ್ನು ನಾವು ಎಕ್ಸೆಪ್ಟ್ ಮಾಡಲೇಬೇಕು ಅಂದ್ಬಿಟ್ಟು ನಾವು ಓಕೆ ಅಂದ್ಬಿಟ್ಟು ಡಾಕ್ಟರ್ಗೆ ಹೋಗಿ ಹೇಳಿದ್ವಿ, ಆಯಿತು ಅಬಾರ್ಟ್ ಮಾಡೋದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ. ಆಮೇಲೆ ಡಾಕ್ಟರ್ ಅಲ್ಲೇ ನನಗೆ ಒಂದು ಟ್ಯಾಬ್ಲೆಟ್ಸನ್ನು ಕೊಟ್ಟರು, ಇನ್ನು ಮಿಕ್ಕಿದ ಟ್ಯಾಬ್ಲೆಟ್ಸ್ನ ಮನೇಲಿ ತೊಗೊಳಕ್ಕೆ ಕೊಟ್ಟರು. ನಾನು ಮನೆಗೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡೆ. ಅಬಾರ್ಟ್ ಆಯಿತು. ಆ ಟೈಮ್ ಇದೆಯಲ್ಲ, ನಿಜವಾಗ್ಲೂ ಯಾವುದೇ ಹೆಣ್ಣಿಗೂ ಅದು ತುಂಬಾ ಕಷ್ಟ. ಅದನ್ನು ಅನುಭವಿಸೋದು, ಅದನ್ನು ಡೈಜೆಷನ್ ಮಾಡ್ಕೊಳ್ಳೋದು. ವೆಹಿಕಲ್ ಸೌಂಡ್ ಆಗ್ತಿದೆ, ಪ್ಲೀಸ್ ಇಗ್ನೋರ್ ಮಾಡಿ. ಆಯಿತು, ಅಬಾರ್ಟ್ ಆಯಿತು. ಅಲ್ಲಿ ನನ್ನ ಅದೇ ನಾನು ಹೇಳಿದ್ನಲ್ಲ ಡಾಕ್ಟರ್ಸ್ಗೆ ನೆಕ್ಸ್ಟು ನನ್ನ ಕ್ವಶನ್ ನೆಕ್ಸ್ಟ್ ಕನ್ಸೀವ್ ಆಗುತ್ತಾ ಅನ್ನೋ ಥರನೇ ಇತ್ತು. ಡಾಕ್ಟರ್ನ ನಾನು ಕೇಳಿದೆ, ಇವಾಗೇನೋ ಅಬೋರ್ಷನ್ ಆಗ್ತಿದೆ, ಅಬಾರ್ಟ್ ಆಗ್ತಿದೆ, ನೆಕ್ಸ್ಟ್ ಕನ್ಸೀವ್ ಆಗುತ್ತಾ? ಯಾಕಂದರೆ ಈ ಒಂದು 3-4 ಇಯರ್ಸಲ್ಲಿ ನನಗೆ ಯಾವತ್ತೂ ಕನ್ಸೀವ್ ಆಗಿ ಅಬೋರ್ಷನ್ ಆಗಿ ತಿರ್ಗಾ ಕನ್ಸೀವ್ ಆಗಿ ಈ ಥರ ನನಗೆ ಯಾವುದೇ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಇವಾಗ ಆಗಿರೋದೇ ಫಸ್ಟು ಮಗು ಇದೆ. ಇವಾಗ ಇದು ಅಬಾರ್ಟ್ ಆಗ್ತಾಯಿದೆ, ನೆಕ್ಸ್ಟ್ ಆಗುತ್ತಾ, ಕನ್ಸೀವ್ ಆಗುತ್ತಾ? ಆವಾಗ ಡಾಕ್ಟರ್ ಏನು ಹೇಳಿದ್ರು ನನಗೆ ಅಂದರೆ, ದೇವ್ರ ನಂಬು. ಇಲ್ಲಿ ಅವರು ಸಾಯಿಬಾಬಾ ಅವರ ಸಾಯಿಬಾಬಾ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಅವ್ರದ್ದು ವಿಗ್ರಹ ತೋರಿಸಿ ನನಗೆ, ಇಲ್ಲ ನೋಡು ಸಾಯಿಬಾಬಾ ಇದ್ದಾರೆ ನೋಡು, ಅವರು ಎಲ್ಲ ಒಳ್ಳೇದು ಮಾಡ್ತಾರೆ, ಅವ್ರನ್ನ ನಂಬು, ಎಲ್ಲ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ರು. ನಾನು ದೇವ್ರನ್ನ ಎಷ್ಟು, ಇವಾಗ ನೀವು ಅನ್ಕೋಬೋದು ಬರೀ ಹಾಸ್ಪಿಟಲ್ಲ, ದೇವಸ್ಥಾನಕ್ಕೆ ಎಲ್ಲೂ ಹೋಗಿಲ್ವಾ, ಹರಕೆ ಕಟ್ಟಿಲ್ವಾ ಅಂತ. ನಾನು 3-4 ವರ್ಷದಲ್ಲಿ ಎಷ್ಟು ಹರಕೆ ಕಟ್ಟಿದ್ದೀನಿ, ಎಷ್ಟು ದೇವಸ್ಥಾನಗಳನ್ನ ತಿರುಗಿದ್ದೀನಿ. ಹಾಸ್ಪಿಟಲ್ನ ಎಷ್ಟೆಷ್ಟು ಸುತ್ತಾಡಿದ್ದೀನೋ ಅಷ್ಟೇ ದೇವಸ್ಥಾನಗಳನ್ನ ಸುತ್ತಾಡಿದ್ದೀನಿ ನಾನು. ಸಾರಿ, ವೆಹಿಕಲ್ಸ್ ಸೌಂಡ್ ಆಗ್ತಿದೆ, ಪ್ಲೀಸ್ ಅಗೇನ್ ಇಗ್ನೋರ್ ಮಾಡಿ. ಆಮೇಲೆ ಹಾಸ್ಪಿಟಲ್ ಎಷ್ಟು ಸುತ್ತಿದ್ದೀನೋ ಅಷ್ಟೇ ದೇವರನ್ನು ಸುತ್ತಿದ್ದೀನಿ ನಾನು, ದೇವಸ್ಥಾನಗಳನ್ನ ಸುತ್ತಿದ್ದೀನಿ ನಾನು. ಇದು ಬಿದಲೂರು ಗಂಗಮ್ಮ ಅಂತ ಮಾಡ್ತಾರೆ, ಕೆಲವು ಜನಕ್ಕೆ ಗೊತ್ತಿದೆ ಅನಿಸುತ್ತೆ. ಅಲ್ಲಿ ನಾನು 3 ವಾರ ಹರಕೆ ಮಾಡಿದ್ದೆ. ನೀರಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಬೇಕಾಗತ್ತೆ, ಕೆಲವ್ರಿಗೆ ಗೊತ್ತಿರುತ್ತೆ. ಬಿದಲೂರು ಗಂಗಮ್ಮ 3 ವಾರ ನಾನು ಹರಕೆ ಮಾಡಿಕೊಂಡು ಮಾಡಿದೆ. ಆ್ಯಂಡ್ ನಾನು ಆಮೇಲೆ ಚಿತ್ರದುರ್ಗದಲ್ಲಿ ಮಾಯಮ್ಮ ತಾಯಿ ಅಂತ ದೇವಸ್ಥಾನ ಬರುತ್ತೆ, ಅಲ್ಲೂ ಅಷ್ಟೇ ಮಕ್ಳಿಗೋಸ್ಕರನೇ ಇರುವಂಥ ದೇವರದು. ಅಲ್ಲೂ ಹೋಗಿದ್ವಿ, ಅಲ್ಲೂ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಮಗು ಆದಮೇಲೆ ಕರ್ಕೊಂಡು ಬರ್ತೀವಿ ಅಂತ ಹರಕೆ ಕಟ್ಕೊಂಡು ಬಂದ್ವಿ. ಮತ್ತು ನಾನು ತಿರುಪತಿ ಬೆಟ್ಟ, ನಮ್ಮ ಅಪ್ಪ ಅಮ್ಮನ ದೇವರು ಶ್ರೀನಿವಾಸ, ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ನಂಬಿರೋ ದೇವರು ವೆಂಕಟೇಶ್ವರ ಸ್ವಾಮಿ. ಅವ್ರಿಗೂ ಅಷ್ಟೇ ನೆನೆ ಬೆಟ್ಟ ಹತ್ಕೊಂಡು ಹೋದೆ. ಬೆಟ್ಟ ಹತ್ತಿ ತಿರ್ಗಾ ಮತ್ತೆ ನನಗೆ ಮಗು ಆದಮೇಲೆ ನನ್ನ ಮಗುನ ಕರ್ಕೊಂಡು, ನನ್ನ ಮಗುನ ನಾನು ಎತ್ಕೊಂಡು ಬೆಟ್ಟ ಹತ್ತೀನಿ ಅಂದ್ಬಿಟ್ಟು ಹರಕೆ ಕಟ್ಕೊಂಡು ಬಂದೆ. ನಮ್ಮಮ್ಮ ಸುಮಾರು ಕಡೆ ಹರಕೆ ಕಟ್ಬಿಟ್ಟಿದ್ದಾರೆ. ಎಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವೋ ಅಲ್ಲೆಲ್ಲ ಹರಕೆ ಕಟ್ಕೊಂಡ್ಬಿಟ್ಟಿದ್ರು. ಇದು ಮಂಜುನಾಥ ಸ್ವಾಮಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗಿದ್ವಿ. ಅಲ್ಲೂ ಸಹ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಲ್ಲೂ ಅದು ಎಲ್ಲ ಸಾಮಾನ್ಯನೇ. ಕಷ್ಟ ಅಂತ ಬಂದಾಗ ಭಗವಂತನೇ ಕೈ ಹಿಡಬೇಕು. ಹಾಗೆ ಡಾಕ್ಟರ್ಸ್ ಹೇಳಿದ್ದು ಅದೇ ನನಗೆ, ನಾವು ಏನೇ ಟ್ರೈ ಮಾಡಿದ್ರು, ಏನೇ ಮೆಡಿಸಿನ್ ಕೊಟ್ಟರು ದೇವರು ಕೊಟ್ರೇ ಸಾಧ್ಯ, ದೇವ್ರ ಕಡೆಯಿಂದ ಬಂದ್ರೇ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಸಾಧ್ಯ ಅಂತ. ನಿಜಾನೇ ಅಲ್ವಾ? ದೇವರು ಅನ್ನೋನು ಇವಾಗ ಒಂದು ಕಡ್ಡಿ ಅಲಗಾಡೋಕ್ಕೂ ಅವನ ಅನುಗ್ರಹ ಇರಬೇಕು ಅನ್ನೋವಾಗ ಎಲ್ಲ ಅವನ ಇಚ್ಛೆನೇ. ಅವ್ನು ನಮಗೆ ಏನೋ ಒಂದು ಕೊಟ್ಟರೆ ಅದನ್ನು ಸೇಫ್ ಮಾಡ್ಕೊಳ್ಳೋಕ್ಕೆ ಡಾಕ್ಟ್ರಿಂದ ಸಾಧ್ಯ. ಬಟ್ ಅವರೇ ಏನೋ ನಮಗೆ ಕೊಡ್ತೀನಿ ಅನ್ನೋದು ಸಾಧ್ಯ ಇಲ್ಲ. ಹಾಗೆ ಅಬಾರ್ಟ್ ಆಯಿತು. ಅಬಾರ್ಟ್ ಆದಮೇಲೆ ನಾನು ಎಷ್ಟು ಮಂತ್ಗೆ ಮತ್ತೆ ಕನ್ಸೀವ್ ಆದೆ ನನ್ನ ಮಗನಿಗೆ. ಆ್ಯಂಡ್ ಅವನ ಪ್ರೆಗ್ನೆನ್ಸಿ ಹೇಗೆಲ್ಲ ಆಯಿತು ಆ್ಯಂಡ್ ಅವನ ಪ್ರೆಗ್ನೆನ್ಸಿ ಹೇಗೆಲ್ಲ ಇತ್ತು ಅಂತ ನಾನು ನೆಕ್ಸ್ಟ್ ಪಾರ್ಟ್ 3ಯಲ್ಲಿ ಹೇಳ್ತೀನಿ. ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ. ಲಾಂಗ್ ಆದರೆ ನಿಮಗೆ ವಿಡಿಯೋ ನೋಡೋದಕ್ಕೆ ಬೋರ್ ಆಗುತ್ತೆ. ಆ ಕಾರಣಕ್ಕೆ ನಾನು ಪಾರ್ಟ್ 3ಯಲ್ಲಿ ನೆಕ್ಸ್ಟು ನನ್ನ ಮಗನ ಪ್ರೆಗ್ನೆನ್ಸಿ ಸ್ಟೋರಿ ಹೇಳ್ತೀನಿ. ಹಾಗೆ PCOD ಬಗ್ಗೆಯೂ ಸಹ ನಾನು ಏನೇನೆಲ್ಲ PCOD ಕಡಿಮೆ ಮಾಡ್ಕೊಳ್ಳೋಕೆ ಏನೇನೆಲ್ಲ ಟ್ರೈ ಮಾಡಿದೆ ಅನ್ನೋದು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ, ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟಾಟಾ, ಬೈ ಬೈ.